ನಮ್ಮ ಹೆಸರು ಉಮಾಶಂಕರ ಅಂತ. ನಾನು ಲೋಕಲಲ್ಲಿ ಹಲ್ಲು ಕಟ್ಸಿದ್ದೆ. ಅದು ನನಗೆ ಒಂದು ಸೈಡ್ ಬಿದ್ದೋಗಿತ್ತು. ಅದರಿಂದ ಎಲ್ಲ ಫುಲ್ಲು ಅಲ್ಲಾಡ್ತಾ ಇತ್ತು. ನಾನು ಎಲ್ಲ ಕಡೆ ಹೋಗಿ ನೋಡಿಸ್ದೆ, ಇದು ಸೆಟ್ಟಾಗಿಲ್ಲ ನನಗೆ. ಸೆಟ್ಟಾಗಿಲ್ಲ ಅಂದರೆ ಏನಂದರೆ ಒಂದು ಟೈಮಿಗೆ ಬಾ, ಇನ್ನೊಂದು ಟೈಮಿಗೆ ಬಾ ಅಲ್ಲ. ಅದಕ್ಕೆ ನಾನು ಬಿಟ್ಬಿಟ್ಟು ಫೋನಲ್ಲಿ ನೋಡ್ತಾ ಇದ್ದೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ನನಗೆ ಡಾಕ್ಟ್ರು ಯಾರೋ ಇಂಟ್ರ್ವ್ಯೂ ಮಾಡೋದು ನೋಡಿದೆ. ಇಂಟ್ರ್ವ್ಯೂ ಮಾಡೋದು ನೋಡಿಬಿಟ್ಟು ನಾನು ಏನು ಮಾಡಿದೆ, ಇರಪ್ಪ ಯಾವತ್ತ ಒಂದು ಸತಿ ವಾಟ್ಸಪ್ಪಲ್ಲಿ ಫೋನ್ ನಂಬರ್ ಎತ್ಕೊಳ್ಳೋಣ ಅಂತ ನಂಬರ್ ಎತ್ಕೊಂಡೆ ಇದು ಮಾಡಬೇಕಾದಾಗ ಅವಾಗ ಗೊತ್ತಾಯಿತು. ಆಮೇಲೆ ನಾನು ಫೋನ್ ಮಾಡಿ ಅವ್ರು ಹೇಳಿದರು, ಅಪಾಯಿಂಟ್ಮೆಂಟ್ ಕೊಡಮ್ಮ ನನಗೊಂದು ಯಾವತ್ತಾದರೂ ಆಗ ಸರ್ ಈಗ ಬನ್ನಿ ಇದು ಮಾಡ್ಕೊಳಕ್ಕೆ. ಅವಾಗ ಎಲ್ಲ ಬಂದು ಎಕ್ಸ್ರಾ ಎಲ್ಲ ಹಿಡಿದಾಗ ಬೋನು ಸೈಡ್ ಎರಡು ಬೋನು ಹೋಗ್ಬಿಟ್ಟಿತ್ತು, 2 ಸೈಡಿಗೆ ಬೋನ್ ಹೋಗ್ಬಿಟ್ಟಿತ್ತು. ಅದರಿಂದ ಏನು ಮಾಡಿದ್ರೆ ಡಾಕ್ಟ್ರ್ ಹೇಳಿದ್ರು, ಫ್ರಂಟಲ್ಲಿ ಮಾತ್ರ ಬೋನು ಚೆನ್ನಾಗಿದೆ, ಕ್ಲಿಯರ್ ಮಾಡ್ಕೊಬೋದು. ಅವಾಗ ನಿಮಗೆ ದೌಡೆ ಅನ್ನು ಹಾಕ್ಬಿಡ್ತೀವಿ, ಏನು ತೊಂದರೆ ಆಗೋಲ್ಲ ಅದರಿಂದ ನಾನು ಬಂದು ಎಲ್ಲ ಇದು ಮಾಡಿದ್ರು. 3 ದಿನಕ್ಕೆ ತಿರ್ಗಾ ಅದು ಫೆಬ್ರವರಿಗೆ ಅದು ಹೊಲಿಗೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ಮನೆ ಕಳಿಸಿದ್ರು. 3 ದಿನ ಬಿಕ್ಕಮ್ಮ ಅಂತ ಹೇಳಿದ್ರು. ಕ್ರೀಮಿನ ಬಗ್ಗೆ ಇನ್ನು ನನಗೆ ಯಾರು ಹೇಳ್ತಿರೋ ನಾನು ಫೋನಲ್ಲಿ ನೋಡ್ಕೊಂಬಂದ, ಅದೇ ನನಗೊಂದು ಪುಣ್ಯ.